ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಆತ್ಮೀಯರೇ, ಇದಕ್ಕಿಂತ ಪೂರ್ವದಲ್ಲಿ ಮೊದಲನೆಯ ಮತ್ತು ಎರಡನೇ ವಿಡಿಯೋದಲ್ಲಿ ನನ್ನನ್ನು ಬೆಂಬಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ಆತ್ಮೀಯರೇ, ಇದಕ್ಕಿಂತ ಪೂರ್ವದಲ್ಲಿ ನಾವು ಇನ್ಪುಟ್ ಡಿವೈಸನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಕೀಬೋರ್ಡ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಸ್ಕ್ಯಾನರ್ ಆಗಿರ್ಬೋದು, ವೆಬ್ ಕ್ಯಾಮ್ ಆಗಿರ್ಬೋದು, ಇವುಗಳ ಬಗ್ಗೆ ಇದಕ್ಕಿಂತ ಪೂರ್ವದಲ್ಲಿ ತಿಳಿದುಕೊಂಡಿದ್ದೇವೆ. ಇವಾಗ ಜಾಯ್ಸ್ಟಿಕ್ ಅಂತ ಹೇಳ್ತೇವೆ. ಸೊ ಜಾಯ್ಸ್ಟಿಕ್ ಏನಪ್ಪ ಅಂದ್ರೆ ಇಟ್ ಇಸ್ ಆಲ್ಸೋ ಕಾಲ್ಡ್ ಎ ಇನ್ಪುಟ್ ಡಿವೈಸ್. ಇದನ್ನು ಸಹ ನಾವು ಏನಂತೀವಿ, ಇನ್ಪುಟ್ ಸಾಧನ ಅಂತ ಕರಿತೇವೆ. ಎ ಜಾಯ್ಸ್ಟಿಕ್ ಇಸ್ ಎ ಡಿವೈಸ್ ಯೂಸ್ಡ್ ಟು ಕಂಟ್ರೋಲ್ ಮೊಮೆಂಟ್ ಇನ್ ಗೇಮ್ಸ್ ಆ್ಯಂಡ್ ಮಷಿನ್ಸ್. ಇಟ್ ವಾಸ್ ಫಸ್ಟ್ ಇನ್ವೆಂಟೆಡ್ ಬೈ C.P. ಮೆರಿಕ್ ಇನ್ ದಿ ಇಯರ್ ಆಫ್ 1926. 1926ರಲ್ಲಿ C.P. ಮೆರಿಕ್ ಅನ್ನೋ ಒಬ್ಬ ವಿಜ್ಞಾನಿ ಏನು ಮಾಡಿದ, ಜಾಯ್ಸ್ಟಿಕ್ಕನ್ನು ಕಂಡು ಹಿಡಿದ ಅಂತ ಹೇಳ್ತೇವೆ. ಇದನ್ನು ನಾವು ಆ್ಯಕ್ಚುಲಿ ಹೆಚ್ಚಿಗೆ ಬಳಕೆ ಮಾಡ್ತೇವೆ ಅಂದರೆ ಆ್ಯಕ್ಚುಲಿ ಕಂಪ್ಯೂಟರ್ ಗೇಮ್ಗಳನ್ನು ಆಡಬೇಕಾದಾಗ ವಿಮಾನ ಸಿಮ್ಯುಲೇಟರ್ ಅಂತ ಹೇಳ್ತೇವೆ, ಅಂದರೆ ಫ್ಲೈಟ್ ಸಿಮ್ಯುಲೇಟರ್ ಅಂತ ಕರಿತೇವೆ. ಅದನ್ನು ನಿಯಂತ್ರಿಸಲು ವಾಹನ ಚಾಲನಾ ಸಿಮ್ಯುಲೇಟರ್ಗಳಲ್ಲಿ ಕೆಲವು ಕೈಗಾರಿಕಾ ಯಂತ್ರಗಳನ್ನು ನಿಯಂತ್ರಿಸಲು ಸಹ ನಾವು ಏನು ಮಾಡ್ತೀವಿ, ಜಾಯ್ಸ್ಟಿಕ್ಕನ್ನು ಬಳಕೆ ಮಾಡ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ಟಚ್ ಸ್ಕ್ರೀನ್ ಅಂತ ಹೇಳ್ತೇವೆ. ವಿದ್ಯಾರ್ಥಿಗಳು ಇದನ್ನು ಗಮನವಿಟ್ಟು ಕೇಳಿ, ಯಾಕಂತಂದರೆ ಆ್ಯಕ್ಚುಲಿ ಇದು ಇನ್ಪುಟ್ ಡಿವೈಸು ಅಂತ ಕರಿಬೋದು, ಇದನ್ನು ಔಟ್ಪುಟ್ ಡಿವೈಸು ಅಂತ ಸಹ ಏನು ಮಾಡ್ಬೋದು, ಕರಿಬೋದು ಅಂತ ಹೇಳ್ತೇವೆ. ಇದರ ಬಗ್ಗೆ ಹೇಳಬೇಕಾದಾಗ ಎ ಟಚ್ ಸ್ಕ್ರೀನ್ ಈಸ್ ಅ ಡಿಸ್ಪ್ಲೇ ದ್ಯಾಟ್ ಲೆಟ್ಸ್ ಯೂಸರ್ಸ್ ಕಂಟ್ರೋಲ್ ಎ ಡಿವೈಸ್ ಬೈ ಟಚಿಂಗ್ ಇಟ್. ಇಟ್ ವಾಸ್ ಇನ್ವೆಂಟೆಡ್ ಬೈ E.A. ಜಾನ್ಸನ್ ಇನ್ ದಿ ಇಯರ್ ಆಫ್ 1965. 1965ರಲ್ಲಿ E.A. ಜಾನ್ಸನ್ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡಿದ, ಈ ಟಚ್ ಸ್ಕ್ರೀನನ್ನು ಕಂಡು ಹಿಡಿದ ಅಂತ ಹೇಳ್ತೇವೆ. ಸೊ ಟಚ್ ಸ್ಕ್ರೀನ್ ಆ್ಯಕ್ಚುಲಿ ನಾವು ಏನು ಮಾಡ್ತೇವೆ, ಕಂಪ್ಯೂಟರ್ನಲ್ಲಿ ಕರ್ಸರ್ ಅಥವಾ ನಾವು ಈಗ ಇದು ಏನಪ್ಪ ಅಂದರೆ ಆ್ಯಕ್ಚುಲಿ ಕಂಪ್ಯೂಟರ್ದಲ್ಲಿ ಪರದೆಯ ಬೆರಳಿನಿಂದ ಅಥವಾ ಸ್ಟೈಲಿಸ್ ಬಳಸಿ ಸ್ಪರ್ಶಿಸುವ ಮೂಲಕ ಕಂಪ್ಯೂಟರ್ ಅಥವಾ ಮೊಬೈಲಿಗೆ ಆದೇಶಗಳನ್ನು ನೀಡಲು ಈ ಟಚ್ ಸ್ಕ್ರೀನನ್ನು ನಾವೇನು ಮಾಡ್ತೀವಿ, ಬಳಕೆ ಮಾಡ್ತೀವಿ. ಉದಾಹರಣೆ ನೀವು ತಿಳ್ಕೊಬೋದು, ಈಸಿಯಾಗಿ ಎಕ್ಸಾಂಪಲ್ ಅಂತ ಹೇಳಿದಾಗ ನಮ್ಮ ATMಗಳನ್ನು ನೋಡ್ತೀವಿ, ಇಟ್ ಇಸ್ ಆಲ್ಸೋ ಕೂಡ ಟಚ್ ಸ್ಕ್ರೀನ್ ಅಂತ ಹೇಳ್ತೇವೆ. ಅಷ್ಟೇ ಅಲ್ಲದೆ ಸ್ಮಾರ್ಟ್ ಫೋನ್ಗಳನ್ನು ನೀವು ಬಳಕೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ, ಸೊ ಇಟ್ ಇಸ್ ಆಲ್ಸೋ ಕೂಡ ಟಚ್ ಸ್ಕ್ರೀನ್ ಅಂತ ಹೇಳ್ಬೋದು. ಇಷ್ಟಲ್ಲದೆ ಸ್ಮಾಲ್ ಕಂಪ್ಯೂಟರ್ ಅಂತ ಹೇಳ್ತೇವೆ, ಟ್ಯಾಬ್ಲೆಟನ್ನು ಬಳಕೆ ಮಾಡ್ತಾ ಇದ್ದೀವಿ ನಾವು, ಟ್ಯಾಬನ್ನು. ಸೊ ಅದು ಏನಪ್ಪ ಅಂದರೆ ಟಚ್ ಸ್ಕ್ರೀನಾ ಅಂತ ಕರಿಬೋದು. ಇಷ್ಟೇ ಅಲ್ಲದೆ ಕೆಲವೊಂದು ಸ್ವಯಂ ಸೇವಾ ಕಿಯೋಸ್ಕ್ಗಳು ಅಂತ ಕರಿತೇವೆ, ಅಲ್ಲನ್ನು ಬಳಕೆ ಮಾಡ್ತೇವೆ. ಅಥವಾ ಪಾಯಿಂಟ್ ಆಫ್ ಸೇಲ್ಸ್ ಅಂತ ಹೇಳ್ತೀವಿ, POS ಅಂತ ಕರಿತೇವೆ, ಅಲ್ಲಿ ನಾವೇನು ಮಾಡ್ತೀವಿ, ಟಚ್ ಸ್ಕ್ರೀನನ್ನು ಬಳಕೆ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಏನು ಮಾಡ್ಕೋರೆ, ಇದು ಇನ್ಪುಟ್ ಸಾಧನ ಅಂತ ಹೇಳ್ಬೋದು, ಔಟ್ಪುಟ್ ಸಾಧನ ಅಂತ ಹೇಳ್ಬೋದು. ಇಲ್ಲಿ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಆ್ಯಕ್ಚುಲಿ ಬಾರ್ ಕೋಡ್ ಅಂತ ಹೇಳ್ತೀವಿ, ಬಾರ್ ಕೋಡ್ ರೀಡರು. ಎಲ್ಲರೂ ನೀವು ಇದನ್ನು ನೋಡಿದ್ರೆ ಆಲ್ರೆಡಿ. ಈಗ ಬಾರ್ ಕೋಡ್ ರೀಡರ್ ಏನಪ್ಪ ಅಂದ್ರೆ, ಎ ಬಾರ್ ಕೋಡ್ ರೀಡರ್ ಇಸ್ ಅ ಡಿವೈಸ್ that scans barcodes and sends the data to a computer. The first practical barcode reader was developed by David Collins in the year of 1969. 1969ರಲ್ಲಿ ಡೇವಿಡ್ ಅನ್ನೋ ವಿಜ್ಞಾನಿ ಏನು ಮಾಡಿದ, ಇದನ್ನು ಕಂಡು ಹಿಡಿದ ಅಂತ ಹೇಳ್ತೇವೆ. ಯಾವುದು, ಬಾರ್ಕೋಡನ್ನು. ನೀವು ಗೊತ್ತಾಗ್ಬೋದು. ಈಗ ಉದಾಹರಣೆ, ಉತ್ಪನ್ನಗಳ ಮೇಲಿರುವ ಬಾರ್ ಕೋಡನ್ನು ಸ್ಕ್ಯಾನ್ ಮಾಡಿ ಅದರಲ್ಲಿರುವ ಮಾಹಿತಿಯನ್ನು ಕಂಪ್ಯೂಟರ್ಗೆ ನಮೂದಿಸುವ ಇನ್ಪುಟ್ ಸಾಧನವನ್ನು ಬಾರ್ ಕೋಡ್ ರೀಡರ್ ಎಂದು ಕರೆಯುತ್ತೇವೆ ಅಂತ ಕನ್ನಡದಲ್ಲಿ ಹೇಳ್ಬೋದು ನಾವೀಗ. ಸೊ ನಿಮಗೇನು ಉದಾಹರಣೆ ಅಂತ ಹೇಳಿದಾಗ ನಾವು ಎಲ್ಲೆಲ್ಲಿ ಬಳಕೆ ಮಾಡ್ತೇವೆ ಅಂತ ಹೇಳಿದಾಗ ಪಿಕಪ್ ಅರ್ಥ ಆಗುತ್ತೆ. ಸೊ ಉದಾಹರಣೆ ಏನಂದ್ರೆ, ಸೂಪರ್ ಮಾರ್ಕೆಟ್ಗಳಲ್ಲಿ ಬಿಲ್ಲಿಂಗ್ ಮಾಡಲು ನೀವೆಲ್ಲರೂ ನೋಡ್ತೀರಿ, ಈಗ ಮಾರ್ಕೆಟ್ಗಳಲ್ಲಿ ಬಿಲ್ಲಿಂಗ್ ಅನ್ನು ಮಾಡಬೇಕಾದಾಗ ಬಾರ್ ಕೋಡನ್ನು ಬಳಕೆ ಮಾಡ್ತಾರೋ ಅಂತ ಹೇಳ್ತೇವೆ. ಅಷ್ಟೇ ಅಲ್ಲದೆ ಶಾಪಿಂಗ್ ಮಾಲ್ಗಳಲ್ಲಿ ಸಹ ಆಗಿರ್ಬೋದು, ಅಥವಾ ಲೈಬ್ರರಿಗಳಲ್ಲಿ ನಾವು ಬಾರ್ ಕೋಡನ್ನು ಬಳಕೆ ಮಾಡ್ತಾ ಇದ್ದೇವೆ. ಈವನ್ ಹಾಸ್ಪಿಟಲ್ದಲ್ಲಿ ಆಗಿರ್ಬೋದು, ಅಥವಾ ವೇರ್ ಹೌಸ್ ಗೋಡಾವಣೆಗಳಲ್ಲಿ ಆಗಿರ್ಬೋದು, ಅಥವಾ ಕೂರಿಯರ್ ಆ್ಯಂಡ್ ಲಾಜಿಸ್ಟಿಕ್ಸ್ ಅಂತ ನಾವು ಬಳಕೆ ಮಾಡ್ತೇವಲ್ಲ, ಅವುಗಳಲ್ಲೂ ಸಹ ಏನು ಮಾಡ್ತೀವಿ, ಬಾರ್ ಕೋಡನ್ನು ನಾವು ಬಳಕೆ ಮಾಡ್ತೀವಿ ಅಂತ ಹೇಳ್ತೇವೆ. ಓಕೆ, ಇದಾದ ತಕ್ಷಣ ಏನಪ್ಪ ಅಂದರೆ ಆ್ಯಕ್ಚುಲಿ ಟ್ರ್ಯಾಕ್ ಬಾಲ್ ಅಂತ ಹೇಳ್ತೇವೆ. ಸೊ ಎ ಟ್ರ್ಯಾಕ್ ಬಾಲ್ ಇಸ್ ಎ ಕಂಪ್ಯೂಟರ್ ಇನ್ಪುಟ್ ಡಿವೈಸ್ that controls the cursor by rotating a ball with the finger instead of moving the entire device. ನಮ್ಮ ಪರದೆ ಇರ್ತಕ್ಕಂಥ ಇದನ್ನು ಟೋಟಲಿ ಕರ್ಸರನ್ನು ನಾವು ಎಲ್ಲ ಟೋಟಲಿ ಥ್ರೂಔಟ್ ನಾವು ಅದನ್ನು ಮೇಂಟೈನ್ ಮಾಡಬೇಕಾದಾಗ ಈ ಬಾಲ್ ಮೇಲೆ ಮಾತ್ರ ಮೇಂಟೈನ್ ಮಾಡ್ತೇವೆ. ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ನಾವು ಎಕ್ಸಸ್ ಆಗಬೇಕಾದಾಗ ಏನು ಮಾಡ್ತೇವೆ, ಈ ಟ್ರ್ಯಾಕ್ ಬಾಲನ್ನು ಕಂಡು ಹಿಡಿದಾರೆ ಅಂತ ಹೇಳ್ಬೋದು. ಟ್ರ್ಯಾಕ್ ಬಾಲನ್ನು ದ ಫಸ್ಟ್ ಟ್ರ್ಯಾಕ್ ಬಾಲ್ ವಾಸ್ ಇನ್ವೆಂಟೆಡ್ ಬೈ ಟಾಮ್ ಕ್ರೆನ್ಸ್ಟನ್ and his team in the year of 1952 in Canadian Navy Data System. ಕೆನಡಿಯನ್ ನೇವಿ ಡೇಟಾ ಸಿಸ್ಟಮ್ಲಿ 1952ರಲ್ಲಿ ಏನು ಮಾಡಿದ್ರು, ಈ ಟ್ರ್ಯಾಕ್ ಬಾಲನ್ನು ಕಂಡು ಹಿಡಿದ್ರು ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟ್ ಹೇಳಬೇಕಾದಾಗ ಲೈಟ್ ಪೆನ್ ಅಂತ ಹೇಳ್ತೇವೆ. ಸೊ ಲೈಟ್ ಪೆನ್ನು ಇದೇನಪ್ಪ ಅಂದರೆ ಇಟ್ಸ್ ಆಲ್ಸೋ ಕಾಲ್ಡ್ ಎ ಇನ್ಪುಟ್ ಡಿವೈಸ್ ಅಂತ ಕರಿತೀವಿ ಲೈಟ್ ಪೆನ್ನನ್ನು. ಸೊ ಈಗ ಉದಾಹರಣೆ ಅಂತ ಹೇಳಿದಾಗ, ಸೊ ಈ ಚಿತ್ರದಲ್ಲಿ ನೀವು ನೋಡುತ್ತಿರುವ ಹಾಗೆ ಇದಕ್ಕೆ ಏನಂತೀವಿ, ಲೈಟ್ ಪೆನ್ನ ಅಂತ ಕರಿತೇವೆ. ಎ ಲೈಟ್ ಪೆನ್ ಇಸ್ ಎ ಪೆನ್ ಶೇಪ್ಡ್ ಕಂಪ್ಯೂಟರ್ ಇನ್ಪುಟ್ ಡಿವೈಸ್ ಯೂಸ್ಡ್ ಟು ಪಾಯಿಂಟ್, ಡ್ರಾ
and select items directly on CRT computer screen by detecting light. ಅಂತಂದ್ರೆ ಅರ್ಥ ಏನಂದ್ರೆ ಆಕ್ಚುಲಿ ಕಂಪ್ಯೂಟರ್ ಪರದೆಯ ಮೇಲೆ ನೇರವಾಗಿ ಚಿತ್ರಗಳನ್ನು ಬಿಡಿಸಲು, ಆಯ್ಕೆಗಳನ್ನು ಮಾಡಲು ಮತ್ತು ಮಾಹಿತಿಯನ್ನು ನಮೂದಿಸಲು ಬಳಸುವ ಪೆನ್ನಿನ ಆಕಾರದ ಇನ್ಪುಟ್ ಸಾಧನವನ್ನು ಲೈಟ್ ಪೆನ್ ಎಂದು ಕರೆಯುತ್ತೇವೆ ಅಂತ ಹೇಳ್ತೇವೆ. ನಾವು ಏನಂದ್ರೆ ಆಕ್ಚುಲಿ ಕಂಪ್ಯೂಟರ್ಲಿ ಚಿತ್ರಗಳನ್ನು ಬಿಡಿಸಬೇಕಾದಾಗ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ನಾವು ಆಕ್ಸೆಸ್ ಮಾಡ್ಕೋಬೇಕಾದಾಗ ಈ ಲೈಟ್ ಪೆನ್ನನ್ನು ಬಳಕೆ ಮಾಡ್ತೇವೆ. ಇಷ್ಟೆಲ್ಲ ಡಿಸೈನಿಂಗನ್ನು ಮಾಡಬೇಕಾದಾಗ ಲೈಟ್ ಪೆನ್ನನ್ನು ಬಳಕೆ ಮಾಡ್ತೇವೆ. ಪರದೆಯ ಮೇಲಿನ ಆಯ್ಕೆಗಳನ್ನು ನಾವು ಚಾಯ್ಸನ್ನು ಮಾಡಲು ಲೈಟ್ ಪೆನ್ನನ್ನು ಬಳಕೆ ಮಾಡ್ತೇವೆ. ಕಂಪ್ಯೂಟರ್ ಸಹಾಯಿತ ವಿನ್ಯಾಸ, ಸೊ ಡಿಸೈನನ್ನು ಮಾಡಬೇಕಾದಾಗ ಈ ಲೈಟ್ ಪೆನ್ನನ್ನು ಬಳಕೆ ಮಾಡ್ತೀವಿ ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟ್ ಹೇಳಬೇಕಾದಾಗ MICR ಅಂತ ಬರ್ತಾ ಇದೆ. ಸೊ MICR ಇದು ಏನಪ್ಪ ಅಂದರೆ ಒಂದು ಇನ್ಪುಟ್ ಸಾಧನ ಅಂತ ಕರಿಬೋದು. MICR ವಿದ್ಯಾರ್ಥಿಗಳು ಇಲ್ಲೊಂದು ತಿಳ್ಕೊಬೋದು ನೀವು. ಈ ರೀತಿ ಇರತಕ್ಕಂಥ MICR ಆಗಿರ್ಬೋದು, OCR ಆಗಿರ್ಬೋದು, OMR ಆಗಿರ್ಬೋದು, ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ಬೋದು ನಿಮಗೆ ವಿದ್ಯಾರ್ಥಿಗಳೇ. ಎಕ್ಸ್ಪೌಂಡ್ ದ ವರ್ಡ್ ಅಂತ ಕರಿಬೋದು, ಅಥವಾ ಅಕ್ರಾನಮ್ ದ ವರ್ಡ್ ಅಂತ ಕರಿಬೋದು, ಅಥವಾ ದ ಫುಲ್ ಫಾರ್ಮ್ ಅಂತ ಕರಿಬೋದು. ಈ ಮೂರು ಎಲ್ಲ ಒಂದ. ಎಕ್ಸ್ಪೌಂಡ್ ದ ವರ್ಡ್, ಅಕ್ರಾನಮ್ ದ ವರ್ಡ್ ಆರ್ ಫುಲ್ ಫಾರ್ಮ್, ಈ ಮೂರು ಎಲ್ಲ ಏನಂತೀವಿ ಒಂದೇ ಅಂತೀವಿ. MICR ಮೀನಿಂಗ್ ಏನಂದ್ರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನಿಷನ್. MICR ಮೀನಿಂಗ್ ಏನದು ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನಿಷನ್ ಅಂತ ಹೇಳ್ತೇವೆ. ಇಟ್ ಇಸ್ ಅನ್ ಇನ್ಪುಟ್ ಟೆಕ್ನಾಲಜಿ ದಟ್ ಯೂಸಸ್ ಮ್ಯಾಗ್ನೆಟಿಕ್ ಇಂಕ್ ಟು ರೀಡ್ ಅಂಡ್ ಪ್ರೊಸೆಸ್ ದ ಕ್ಯಾರೆಕ್ಟರ್ಸ್ ಪ್ರಿಂಟೆಡ್ ಆನ್ ಬ್ಯಾಂಕ್ ಚೆಕ್ಸ್. ಇದನ್ನ ಎಲ್ಲಿಗೆ ಬಳಕೆ ಮಾಡ್ತೀವರ ಬ್ಯಾಂಕ್ ಚೆಕ್ದಲ್ಲಿ ಅಂದ್ರೆ ಮ್ಯಾಗ್ನೆಟಿಕ್ ಸಹಾಯದಿಂದ ಮುದ್ರಿಸಲಾದ ಅಕ್ಷರಗಳು ಮತ್ತು ಸಂಖ್ಯೆಗಳನ್ನು ಓದಿ ಕಂಪ್ಯೂಟರ್ಗೆ ಮಾಹಿತಿಯನ್ನು ನೀಡುವ ಇನ್ಪುಟ್ ಸಾಧನವನ್ನು MICR ಅಂತ ಕರೆಯಲಾಗುತ್ತದೆ ಅಂತ ಹೇಳ್ತೇವೆ. ನೀವು ನೋಡಬಹುದು ಈ ಚಿತ್ರದಲ್ಲಿ ಈ ರೀತಿ ನೀವು ಬ್ಯಾಂಕ್ನಲ್ಲಿ ನೋಡಿರ್ತೀರ ಮಷಿನ್ಸ್ ಅನ್ನ. ಆ ಪ್ರೆಸೆಂಟ್ ಇರ್ತಕ್ಕಂಥ ಚೆಕ್ಕದ ಇಂಕದಲ್ಲಿ ರಿಟರ್ನ್ ಮಾಡಿರ್ತಕ್ಕಂಥ ಡಾಟಾವನ್ನು ಸ್ಪೀಡು ಮತ್ತು ಫಾಸ್ಟಿಗೆ ಓದ್ಕೋಬೇಕಾದಾಗ ಏನು ಮಾಡ್ತೇವೆ, ಇದನ್ನ ಬಳಕೆ ಮಾಡ್ತಾರೋ ಅಂತ ಹೇಳ್ತೇವೆ. ಸೊ ಅದಕ್ಕೇನಂದ್ರೆ ಆಕ್ಚುಲಿ ದ MICR ಟೆಕ್ನಾಲಜಿ ವಾಸ್ ಡೆವಲಪ್ಡ್ ಬೈ ರಿಸರ್ಚ್ ಅಟ್ ದ ಸ್ಟ್ಯಾನ್ಫೋರ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ ದಿ ಇಯರ್ ಆಫ್ 1950. ಇದು 1950ರಲ್ಲಿ ಸ್ಟ್ಯಾನ್ಫೋರ್ಡ್ದಲ್ಲಿ ಏನು ರಿಸರ್ಚ್ ಮಾಡಿದ್ರು ಅಂತ ಹೇಳ್ಬೋದು. ಓಕೆ, ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ OMR ಅಂತ ಹೇಳ್ತೇವೆ. ಸೊ OMR ಭಾಳ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿಗೆ. ನಿಮಗೆ ಇದಕ್ಕಿಂತ ಪೂರ್ವದಲ್ಲಿ OMR ಬಗ್ಗೆ ನೀವು ತಿಳ್ಕೊಂಡಿರಿ ಅಂತ ನಾನು ಅರ್ಥ ಮಾಡ್ಕೋತೀನಿ. ಯಾಕೆಂದ್ರೆ ನೀವು ಇವನ್ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಕಟ್ಟಬೇಕಾದಾಗ ಆ ಎಲ್ಲ ಇರ್ತಕ್ಕಂಥ ಆನ್ಸರ್ ಸೀಟ್ ಎಲ್ಲಿ ಚೆಕ್ ಆಗ್ತಾ ಹೋದ್ರೆ OMRದಲ್ಲಿ ಅಂತ ಹೇಳ್ತೇವೆ. ನಾವು ಹೇಳ್ತೇವೆ ಅದಕ್ಕೆ OMR ಇಟ್ ಮೀನ್ಸ್ ಆಪ್ಟಿಕಲ್ ಮಾರ್ಕ್ ರಿಕಗ್ನಿಷನ್ ಅಂತ ಕರಿತೇವೆ. ಏನದು ಆಪ್ಟಿಕಲ್ ಮಾರ್ಕ್ ರಿಕಗ್ನಿಷನ್. ಸೊ ಇದರ ಅರ್ಥ ಏನಂದ್ರೆ ಇದೊಂದು ಇನ್ಪುಟ್ ಸಾಧನ ಅಂತ ಕರಿಬಹುದು. ಇದು ಮುದ್ರಿತ ಅಥವಾ ಸ್ಕ್ಯಾನ್ ಮಾಡಿದ ದಾಖಲೆಗಳಲ್ಲಿರುವ ಅಕ್ಷರಗಳನ್ನು ಗುರುತಿಸಿ ಅವುಗಳನ್ನು ಕಂಪ್ಯೂಟರ್ದಲ್ಲಿ ನಮೂದಿಸಲು ಅಥವಾ ಎಡಿಟ್ ಮಾಡಲು ಪಠ್ಯವನ್ನಾಗಿ ಪರಿವರ್ತಿಸುತ್ತದೆ ಅಂತ ಹೇಳ್ಬೋದು. ಇದನ್ನ ಯಾವುದು OMR. ಸೊ OMR ಟೆಕ್ನಾಲಜಿ ವಾಸ್ ಡೆವಲಪ್ಡ್ ಬೈ ರಿಚರ್ಡ್ ವ್ಯಾರೆನ್ ಅನ್ನುವಂಥ ವಿಜ್ಞಾನಿ 1930ರಲ್ಲಿ ಇದನ್ನು ಕಂಡು ಹಿಡಿದ ಅಂತ ಹೇಳ್ತೇವೆ. ಇನ್ನು ನೆಕ್ಸ್ಟ್ OCR ಅಂತ ಹೇಳ್ತೇವೆ. OCR ಅರ್ಥ ಏನಂದ್ರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಗ್ನಿಷನ್ ಅಂತ ಕರಿತೇವೆ. ಏನದು OCR? ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಗ್ನಿಷನ್ ಅಂತ ಕರಿತೇವೆ. ಸೊ OCR ಅರ್ಥ ಏನು ಕನ್ನಡದಲ್ಲಿ ಹೇಳಬೇಕಾದಾಗ ಮುದ್ರಿತ ಅಥವಾ ಸ್ಕ್ಯಾನ್ ಮಾಡಿದ ದಾಖಲೆಗಳಲ್ಲಿರುವ ಅಕ್ಷರಗಳನ್ನು ಗುರುತಿಸಿ ಅವುಗಳನ್ನು ಸಂಪಾದಿಸಬಹುದಾದ ಪಠ್ಯವಾಗಿ ಪರಿವರ್ತಿಸುವ ಜ್ಞಾನವನ್ನು ಆಪ್ಟಿಕಲ್ ಕ್ಯಾರೆಕ್ಟರ್ ರಿಕಗ್ನಿಷನ್ ಅಂತ ಕರಿತೀವಿ ಅಂತ ಹೇಳ್ಬೋದು. ನಿಮ್ಗೆ ಹೇಳ್ಬೋದು ಎಲ್ಲೆಲ್ಲೇ ಬಳಕೆ ಮಾಡ್ತೀವಿ ಅಂತ. ವಿದ್ಯಾರ್ಥಿಗಳೇ, ಸ್ಕ್ಯಾನ್ ಮಾಡಿದ ದಾಖಲೆಗಳನ್ನು ಸಂಪಾದಿಸಲಾಗಿರಬಹುದು ಅಥವಾ ಆಫೀಸ್ನಲ್ಲಿ ಕೆಲಸಗಳನ್ನು ಮಾಡಬೇಕಾದಾಗ OCR ಬಳಕೆ ಮಾಡ್ತೇವೆ. ಬ್ಯಾಂಕ್ ಮತ್ತು ಸರ್ಕಾರಿ ದಾಖಲೆಗಳ ನಿರ್ವಹಣೆಯಲ್ಲೂ ಸಹ ಏನು ಮಾಡ್ತೀವಿ, OCR ಬಳಕೆ ಮಾಡ್ತೇವೆ. ಇದನ್ನ ಯಾಕೆ ಬಳಕೆ ಮಾಡ್ಕೋಬೇಕಂತಂದಾಗ ಸಮಯವನ್ನು ಉಳಿಯುತ್ತದೆ. ಇದಕ್ಕೆ ಟೈಪಿಂಗ್ ಮಾಡುವ ಅಗತ್ಯ ಕಡಿಮೆ ಇದೆ, ಅಷ್ಟು ಹತ್ತಂಗಿಲ್ಲ. ದಾಖಲೆಗಳನ್ನು ಸುಲಭವಾಗಿ ಹುಡುಕಲು ಮತ್ತು ಸಂಪಾದಿಸಲು ಸಹಾಯ ಮಾಡುತ್ತದೆ. ಕೆಲಸದ ವೇಗ ಮತ್ತು ನಿಖರತೆಯನ್ನು ಹೆಚ್ಚಿಸುತ್ತದೆ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಕೊನೆಯದಾಗಿ ಹೇಳಬೇಕಾದಾಗ ಬಯೋಮೆಟ್ರಿಕ್ ರೀಡರ್ ಅಂತ ಹೇಳ್ತೇವೆ. ಭಾಳ ಇಂಪಾರ್ಟೆಂಟ್ ಆ್ಯಕ್ಚುಲಿ ಇದು. ಬಯೋಮೆಟ್ರಿಕ್ ರೀಡರ್ ನೀವೆಲ್ಲ ನೋಡ್ತೀರಿ ಈಗ. ಸೊ ಇವನ್ನ ಕಾಲೇಜಸ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಎಲ್ಲ ಕಡೆ ಏನು ಮಾಡ್ತಾರೋ ಈ ಬಯೋಮೆಟ್ರಿಕ್ ರೀಡರ್ನ ಬಳಕೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಎ ಬಯೋಮೆಟ್ರಿಕ್ ರೀಡ್ ಇಸ್ ಅನ್ ಇನ್ಪುಟ್ ಡಿವೈಸ್. ಇದೇನದು, ಇದು ಒಂದು ಇನ್ಪುಟ್ ಸಾಧನ ಅಂತ ಹೇಳ್ತೇವೆ. ಸೊ ಇದರ ಅರ್ಥ ಏನಂದ್ರೆ ವ್ಯಕ್ತಿಯ ಬೆರಳಚ್ಚು, ಐರಿಸ್, ಮುಖ ಅಥವಾ ಇತರ ಜೈವಿಕ ಲಕ್ಷಣಗಳನ್ನು ಗುರುತಿಸಿ ಮಾಹಿತಿಯನ್ನು ಕಂಪ್ಯೂಟರ್ಗೆ ನಮೂದಿಸುವ ಇನ್ಪುಟ್ ಸಾಧನೆಯನ್ನು ಬಯೋಮೆಟ್ರಿಕ್ ರೀಡರ್ ಎಂದು ಕರೆಯುತ್ತೇವೆ. ನಿಮಗೆ ಅರ್ಥ ನೀವು ಜನರಲ್ ಆಗಿ ಹೇಳಬೇಕಾದಾಗ ಹೇಳ್ಬೋದು. ನೀವು ಈ ಚಿತ್ರದಲ್ಲಿ ತೋರಿಸಿರುವಂತೆ ನಮ್ಮ ಫಿಂಗರ್ ಪ್ರಿಂಟ್ ಮುಖಾಂತರ ಆಗಿರ್ಬೋದು, ಅಥವಾ ನಮ್ಮ ಫೇಸ್ ರೆಕಗ್ನಿಷನ್ ಅಂತ ಆಗಿರ್ಬೋದು, ಅಥವಾ ವಾಯ್ಸ್ ಅಂತ ಆಗಿರ್ಬೋದು, ಅಥವಾ ಐರಿಸ್ ಅಂತ ಆಗಿರ್ಬೋದು, ಇವುಗಳ ಎಲ್ಲವನ್ನ ಪರ್ಟಿಕ್ಯುಲರ್ ಆಗಿ ಬಳಕೆ ಮಾಡಿ ಅದನ್ನ ಏನು ಮಾಡ್ತಂದ್ರೆ ರೀಡ್ ಮಾಡ್ತೈತಿ ಅಂತ ಹೇಳ್ಬೋದು. ಅದಕ್ಕೇನಂತೀವಿ ಬಯೋಮೆಟ್ರಿಕ್ ರೀಡರ್. ಎ ಬಯೋಮೆಟ್ರಿಕ್ ರೀಡರ್ ಈಸ್ ಅನ್ ಇನ್ಪುಟ್ ಡಿವೈಸ್.
that identifies a person by scanning unique biological characteristics such as fingerprints, face, iris or voice ಅಂತ ಹೇಳ್ತೇವೆ. ದೇರ್ ಇಸ್ ನೋ ಸಿಂಗಲ್ ಇನ್ವೆಂಟರ್, ಇದನ್ನು ಒಬ್ಬ ಕಂಡುಹಿಡಿದಿಲ್ಲ ಅಂತ ಹೇಳ್ಬೋದು, ಬಹಳಷ್ಟು ವಿಜ್ಞಾನಿಗಳು ಇದನ್ನ ಪೂರ್ವದಲ್ಲಿ ಕಂಡುಹಿಡಿದಾರೆ ಅಂತ ಹೇಳ್ಬೋದು. ಬಯೋಮೆಟ್ರಿಕ್ ರೀಡರ್, modern biometric systems are based on the fingerprint research of Sir Francis Galton. Sir Francis Galton ಅನ್ನೋದೊಬ್ಬ ವಿಜ್ಞಾನಿ 19ನೇ ಸೆಂಚುರಿಯಲ್ಲಿ ಈ ಬಯೋಮೆಟ್ರಿಕ್ ಅನ್ನ ಕಂಡುಹಿಡಿದ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ ಇವತ್ತು ಹೇಳಿರ್ತಕ್ಕಂಥ ಎಲ್ಲ ಇನ್ಪುಟ್ ಡಿವೈಸ್ ನಾ ಹೇಳಿನೀಗ 14 ಇನ್ಪುಟ್ ಡಿವೈಸ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಕೊಟ್ಟೇನೆ. ಇದರ ಒಂದೇನಪ್ಪ ಅಂದ್ರೆ ಆಕ್ಚುಲಿ ಟಚ್ ಸ್ಕ್ರೀನ್ ಅಂತ ಬರ್ತಾ ಇದೆಯಲ್ಲ, ಟಚ್ ಸ್ಕ್ರೀನ್ ಅದಕ್ಕೂ ಇನ್ಪುಟ್ ಅಂತ ಕರಿಬೋದು, ಇವನ್ ಔಟ್ಪುಟ್ ಸಾಧನ ಅಂತೂ ಸಹ ನಾವು ಏನು ಮಾಡೋದು ಕರಿಬೋದು. ಅದನ್ನ ಬಿಟ್ಟು ಇವು ಇನ್ನುಳಿದ ಏನಂದ್ರೆ ಆಕ್ಚುಲಿ ಎಲ್ಲ ಇನ್ಪುಟ್ ಡಿವೈಸಸ್ ಅಂತ ಕೇಳ್ತೇವೆ. ನಿಮಗೆ ಪ್ರಶ್ನೆಗಳು ಈ ರೀತಿ ಬರ್ಬೋದು ವಿದ್ಯಾರ್ಥಿಗಳು, ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಇವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ ಅಂತ ಕೊಟ್ಟಾಗ ಈ 14ಗಳನ್ನು ಕೊಟ್ಟಾಗ ನೀವು ಏನು ಮಾಡ್ಬೋದು, ಇನ್ಪುಟ್ ಸಾಧನ ಅಂತ ಕಂಡುಹಿಡಬಹುದು, ಈಸಿಯಾಗಿ ನೀವು ನೆನಪಿಟ್ಟುಕೋಬಹುದು. ಇನ್ನು ಈ ಎಲ್ಲವನ್ನ ನೆನಪಿಟ್ಟುಕೋರೆ, ಯಾಕಂದ್ರೆ ಸ್ವಲ್ಪ ಥೆರಾಟಿಕಲ್ ಇರೋದ್ರಿಂದ ನಿಮಗೆ ಕನ್ಫ್ಯೂಸ್ ಅನಿಸ್ಬೋದು. ಆದರೂ ಸಹ ಏನು ಮಾಡೋಣ, ಮುಂದಿಂದು ತುಂಬ ಇಂಟ್ರೆಸ್ಟಿಂಗ್ ಇದೆ. ಔಟ್ಪುಟ್ ಡಿವೈಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅಷ್ಟೇ ಅಲ್ಲದೆ ಇನ್ನು ಬರ್ತಕ್ಕಂಥ MS ವರ್ಡ್ ಆಗಿರ್ಬೋದು, ಎಕ್ಸೆಲ್ ಆಗಿರ್ಬೋದು, ಪವರ್ ಪಾಯಿಂಟ್ ಆಗಿರ್ಬೋದು, ಈ ಎಲ್ಲ ಪ್ಯಾಕೇಜ್ಗಳನ್ನ ಎವ್ರಿ ಡಾಟ್ ಟು ಡಾಟ್ ಎಕ್ಸ್ಪ್ಲನೇಷನ್ ಕೊಡ್ತೇನೆ ವಿದ್ಯಾರ್ಥಿಗಳಿಗೆ, ನಿಮಗೆ ಅಲ್ಲಿ ಇಂಟ್ರೆಸ್ಟಿಂಗ್ ಬರುತ್ತೆ. ಬಟ್ ಈ ವಿಡಿಯೋದಲ್ಲಿ ಸ್ವಲ್ಪ ಸ್ಟಡಿ ಪರ್ಪಸ್ ಲೆಂತ್ ಇದ್ದದಕ್ಕಾಗಿ ನಿಮಗೆ ಕನ್ಫ್ಯೂಸ್ ಅನಿಸಬಹುದು, ಆದರೂ ಈಸಿಯಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸೋಣ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿರಿ. ಏನಾದರೂ ಹೇಳುವುದಿದ್ದರೆ ಕಾಮೆಂಟ್ಗಳ ಮುಖಾಂತರ ಹೇಳಿ. ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರಗಳನ್ನು ಹೇಳುತ್ತೇನೆ. ಧನ್ಯವಾದಗಳು.